ಪ್ರತಿಯೊಬ್ಬ ಮನುಷ್ಯ ಕಾಯ್ಬೇಕಾದ ವಿಚಾರದಲ್ಲಿ ತಾಳೆ ಇದ್ದವನು ಬಾಳಿಯಾನು. ಇವತ್ತಿನ ಶಿವಂ ವಾಸ್ತುಲೆ ಆ ಶಿವ ಯುಗ ಪುರುಷನಾಗಿ ಮನೆ ವಾಸ್ತು ಪುರುಷನಾಗಿ ವಿಶೇಷವಾಗಿರ್ತಕ್ಕಂಥ ಕುಬೇರ ಲಕ್ಷ್ಮಿಯನ್ನ ಮನೆಯನ್ನು ಸಮೃದ್ಧಿಯಾಗಿ ಸೇರಿಸ್ತಾನೆ. ದೇವ್ರ ಮನೆ ವಿಶೇಷವಾಗಿ ತುಳಸಿ ಕಟ್ಟೆ, ಅದಾದ ಮೇಲೆ ಇರ್ತಕ್ಕಂಥದ್ದು ಮನೆ ಅಡಿಗೆ ಮನೆ. ಇನ್ನ 3 ಭಾಗ ಎಲ್ಲಿ ಅರಿಷಡ್ವರ್ಗಗಳು ಅಟ್ಲೀಸ್ಟ್ ಬಾಡಿಲಿರ್ತಕ್ಕಂಥವನಿಗೆ ಈ ಸ್ಥಳಗಳಲ್ಲಿ. ಅದು ಏನು ಎತ್ತ ಅಂತ ತಿಳ್ಕೊಳ್ಳೋಕ್ಕೆ ಶಿವ ವಾಸ್ತು ಪುರುಷನ ಸ್ವಾಗತಿಸ್ಬಿಡೋಣ, ಮತ್ತಷ್ಟು ವಿಚಾರ ಮಾತಾಡೋಣ. ಮಂಗಳವಾರದ ದಿವಸ ಅಷ್ಟಮಿಯ ಅನುಗ್ರಹದಲ್ಲಿ ಅವಿನಾಶಿಯ ಅನುಗ್ರಹದಲ್ಲಿ, ಅವಿನಾಶಿ ಅಂದರೆ ಇವತ್ತಿನ ದಿವಸ ಇರತಕ್ಕಂಥ ಶಿವನ ದೇವಸ್ಥಾನ, ಸಂಗಮವಾಗಿರ್ತಕ್ಕ ಭವಾನಿ ಕ್ಷೇತ್ರದಲ್ಲಿ ಅವಿನಾಶಿ. ಇಲ್ಲಿ ಮೂಳೆಗಳನ್ನು ದೇಹದಲ್ಲಿ ವಿಶೇಷವಾಗಿ ಕಳ್ಕೊಂಡಿದ್ದ ವ್ಯಕ್ತಿ ಆ ಮೂಳೆಗಳನ್ನು ಹಾಕಿದರೆ ಸಾಕು, ಎಷ್ಟೋ ಜನ ಮಾಂಸಾಹಾರಿಗಳಾಗಿರ್ತಕ್ಕಂಥ ವ್ಯಾಘ್ರಗಳು ತಿಂದು ಮುಗಿಸ್ಬಿಡುತ್ತೆ. ಆದರೆ ಈ ನದಿ ಅವಿನಾಶಿ ಅನ್ನೋ ಕ್ಷೇತ್ರದಲ್ಲಿ ಯಾವ ವಿಶೇಷವಾಗಿ ಮೂಳೆಗಳನ್ನು ಹಾಕ್ತಾರೋ ದೇಹ ಪುನರ್ಚೇತನಗೊಳ್ಳುತ್ತೆ. ದೇಹವನ್ನ ಬಿಟ್ಟು ಹೋಗಿರ್ತಕ್ಕಂಥ ಮನುಷ್ಯರು ಪುನರ್ಗಮನ ಯಚ, ಅದೇ ಆಗಮನ ಯಚ ಅಂತ ಬರ್ತಾರೆ. ವಿಶೇಷವಾಗಿ ಮನುಷ್ಯ ಇನ್ನೇನು ಸತ್ತು ಹೋಗ್ತಾ ಇದ್ದಾನೆ, ಕೊನೆ ನೀರು ಹಾಕ್ಬಿಟ್ವಿ ಅಂದರೆ ಅವಿನಾಶಿ ಪುನರ್ಚೇತನ. ಈ ಪುನರ್ಚೇತನ ಆಗಿರತಕ್ಕಂಥ ಅಶ್ವಿನಿ ನಕ್ಷತ್ರದಲ್ಲಿ ಅವಿನಾಶಿ ಕ್ಷೇತ್ರದಲ್ಲಿ ವಿಶೇಷವಾಗಿರ್ತಕ್ಕಂಥ ಈ ಸಂಗತಿ ನಮ್ಮ ಶಿವಂ ವಾಸ್ತುಗೆ ಬೇಕು. ಪ್ರತಿಯೊಬ್ಬ ಮನುಷ್ಯ ಪುನರ್ಜನ್ಮವನ್ನ ತೆಗೆದಿರತಕ್ಕಂಥವನು ಕಾರಣಾಭೂತಿಯಾಗಿ ಮನೆಯಲ್ಲಿ ವಾಸವಾಗಿರ್ತಾನೆ. ಇವತ್ತು ಏನು ಮಾಡಬೇಕು ಎತ್ತ, ಹೆಣ್ಮನೆ ಕಟ್ಟಬೇಕು ಅಂತಾಳೆ, ಮಕ್ಕಳಿಗೆ ದುಡ್ಡು ಕಾಸು ಬೇಕು ಅಂತಾರೆ, ಗಂಡನಿಗೆ ನೆಮ್ಮದಿ ಬೇಕು ಅಂತಾನೆ. ಕೆಲಸ ಕಾರ್ಯಗಳಲ್ಲಿ ಯಾವ ಕಾಲಕ್ಕೂ ಹೆಚ್ಚಿನ ಕೆಲಸ ಮಾಡಬಾರ್ದು, ನಿಧಾನಕ್ಕೆ ಮಾಡ್ಕೊಳ್ಳೋಣ. ಎಷ್ಟಾದರೂ ಸರಿ, ಎಷ್ಟೋ ಜನಕ್ಕೆ ಗೌರ್ಮೆಂಟ್ ಕೆಲಸಗಳ ಆಲೋಚನೆ. ಯಾಕೆಂದರೆ 5 ಗಂಟೆಗೆ ಬೆಳಗ್ಗೆ ಅಂತ ಹೋಗ್ಬಿಟ್ಟು ಸಾಯಂಕಾಲ 5 ಗಂಟೆ ಒಳಗೆ ವಾಪಸ್ ಬಂದ್ಬಿಡ್ಬೋದು. 10 ಗಂಟೆಗೆ ನಿಧಾನಕ್ಕೆ ಸೈನ್ ಹಾಕಿದ್ರೆ ಸಾಕು, ಟಿಫನ್ ಟೈಮ್ 11:30 ಹೊರಗಡೆ ಹೋಗಿ ಸೈನ್ ಹಾಕ್ಬಿಟ್ಟು ಓಡಾಡ್ಕೊಂಡ್ಬರೋದು. ತದನಂತರ ಮಧ್ಯಾಹ್ನಕ್ಕೆ ಸ್ವಲ್ಪ ಇಸ್ಬಿಟ್ಟು ಪಸ್ಬಿಟ್ಟು ಆಡ್ತಾ ಕೂತ್ಕೊಳ್ಳೋದು. ಅದಾದಮೇಲೆ ಕಾಲಹರಣ ಮಾಡಿಕೊಂಡು ಒಂದು 2 ಫೈಲು ಯಜಮಾನ್ರು ಯಾರೋ ಬರ್ತಾರೆ ಇನ್ಸ್ಪೆಕ್ಷನ್ಗೆ ಅಂತ ಒಂದು ಸೈನ್ ಹಾಕೋದು. ತದನಂತರ ವಾಪಸ್ ಬಂದ್ಬಿಟ್ಟು ತಿರುಗಿ ಊಟದ ಟೈಮ್ ಆಯಿತು ಹೋಗೋಣವಾ ಅನ್ನೋದು, ಇಲ್ಲ ಡಬ್ಬಿ ಅಲ್ಲೇ ತಂದಿದ್ರೆ ತಿಂದು ಮುಗಿಸೋದು. ಫ್ಯಾನ್ ಕೆಳಗೆ 1-2 ಗೊರಕೆ ಹೊಡೆದೇ ಮಾಡಿದ್ರೆ ಮುಗೀತು. ಸಾಯಂಕಾಲ ಕಾಫಿ ಬರುತ್ತೆ. ಬಂದ ತಕ್ಷಣ ಕಾಫಿ ಆದಮೇಲೆ ಬನ್ನಿ ಯಾರ್ದಾದ್ರೂ ಕೆಲಸ ಮಾಡೋಣ, ಟೇಬಲ್ ಕೆಳಗೆ ಏನಾದರೂ ಬೇಬಲ್ ಮೇಲೆ ದುಡ್ಡು ಗಿಡ್ ಕೊಡೇನೋ, ಹೊರಗಡೆ ಕಾಫಿ ಕುಡಿತಾ ಕೊಟ್ಬಿಡಿ, ಕೆಲಸ ಮಾಡಿದ್ದಾಯ್ತು ಒಂದು ಸೈನ್ ಹಾಕ್ಬಿಟ್ಟು ಬರಲಾ ಅಂತ ಹೇಳ್ಬಿಟ್ಟು ಹೊಟ್ಟೋಗೋದೆ ಗೌರ್ಮೆಂಟ್ ಕೆಲಸ ಅನ್ಕೊಂಡ್ಬಿಟ್ಟಿದ್ದಾರೆ. ನಿಜವಾಗ್ಲೂ ಕರ್ತವ್ಯ ನಿಷ್ಠೆಯಾಗಿರ್ತಕ್ಕಂಥ ಮನುಷ್ಯನಿಗೆ ಶಿವಂ ವಾಸ್ತು ಏನು ಹೇಳ್ತೆ, ಪ್ರತಿಯೊಬ್ಬ ಗೌರ್ಮೆಂಟ್ ಕೆಲಸದವನಿಗಿಂತ ಇವತ್ತು ಕಷ್ಟಪಟ್ಟು ಬಿಸ್ನೆಸ್ ಮಾಡೋರು ಈ ವಿಶೇಷವಾಗಿರ್ತಕ್ಕಂಥ ಗುಪ್ತಗಾಮಿನಿ ಆಗಿರ್ತಕ್ಕಂಥ ಪಾದರಸದ ಪೂಜೆ, ಕುಬೇರ ಲಕ್ಷ್ಮಿ ಪೂಜೆಯನ್ನು ಮಾಡಿದ್ರೆ ನಿಜವಾಗ್ಲೂ ಕೆಲಸ ಕಾರ್ಯಗಳು ಕಷ್ಟ ಇರ್ತಕ್ಕಂಥ ಜೀವನ ಸರಿ ಹೋಗುತ್ತೆ. ನಿಮ್ಗೆ ಗೊತ್ತಿಲ್ಲದೇನೆ ಚೇಂಜಸ್ ಆಗುತ್ತೆ. ನೆಕ್ಸ್ಟ್ ಏನು ಅಂದರೆ, ಇದನ್ನ ಬೀರು ಒಳಗಿಡಬೇಕು. ಒಂದು ಭಾಗ ಬೀರು ಒಳಗಿಟ್ಟಿರ್ತಕ್ಕಂಥ ವಿಚಾರದಲ್ಲಿ ಆ ಬೀರು ಒಳಭಾಗದಲ್ಲಿ ಒಂದು ಪಾತ್ರೆಯನ್ನು ಇಡಬೇಕು. ಅದು ಒಂದು ಇಟ್ಕೊಳ್ಳಿ, ಅಥವಾ ಒಂದು ತಾಮ್ರ ಬಟ್ಲಾದ್ರೂ ಇಟ್ಕೊಳ್ಳಿ, ಇಲ್ಲ ಹಿತ್ತಾಳಿ ಬಟ್ಲಾದ್ರೂ ಇಟ್ಕೊಳ್ಳಿ. ಆ ಬಟ್ಲಲ್ಲಿ ನೀವು ಹಾಕಬೇಕು ಅದು ಕೌಡೆಗಳು. ಕೌಡೆಗಳು ಗೊತ್ತಲ್ಲ, ಜ್ಞಾಪಕ ಇದಿಲ್ಲ? 12 ಕೌಡೆಗಳು, 16 ಕೌಡೆಗಳು, 8 ಕೌಡೆಗಳು. ಜ್ಞಾಪಕ ಇಟ್ಕೊಳ್ಳಿ, 8, 12, 16 ಈ 3ರಲ್ಲಿ ಎಷ್ಟಾದ್ರೂ ಸರಿ ಚಿಕ್ಕ ಚಿಕ್ಕ ಕೌಡೆಗಳು, ಒಳ್ಳೆ ಕೌಡೆಗಳನ್ನ ಆ ಪಾತ್ರೆಯಲ್ಲಿ ಇಡಬೇಕು. ಅಲ್ಲಿ ಪಾದರಸವನ್ನು ಇಡಬೇಕು. ಪಾದರಸವನ್ನು ಅಲ್ಲಿಟ್ಟು ಒಂದು ಮಕ್ಕಳನ್ನ 1/4 kg ಅಲ್ಲಾಡಬಾರ್ದು. ಬೀರೋ ಕಬ್ಬಿಣದ ಬೀರೋಲಿ ಇಡಬೇಕು. ಮರದ ಬೀರೋಲಿ ವಾರ್ಡ್ರೋಬಲ್ಲಿ ಇಟ್ಟರೆ ಏನು ಪ್ರಯೋಜನವಿಲ್ಲ. ಯಾವತ್ತು ಶನಿಯಲ್ಲಿ ಆಕರ್ಷಿತವಾಗಬೇಕು, ಶನಿಯ ಬಂಧನವನ್ನು ಇಡಬೇಕು. ಕಬ್ಬಿಣದ ಬೀರು ನೋಡಿ, ಯಾವುದೇ ಒಂದು ಬೀರು ತಗೊಂಡ್ರೆ ಕಬ್ಬಿಣದಾಗಿರುತ್ತೆ. ಇಲ್ಲ ಹಳೆ ಕಾಲದ ಕಬ್ಬಿನ ಪೆಟ್ಟಿಗೆ ಇರ್ತಿತ್ತು, ಎಲ್ಲ ಬೆಳ್ಳಿ ಗಿಳ್ಳಿ ಎಲ್ಲ ಜೋಡಿಸ್ತಾರೆ ತಾತ ಅಜ್ಜಿಂದ್ರು, ಆ ಥರ ಇಲ್ಲ. ಒಂದು ಪುಟಾಣಿ ಕಬ್ಬಿಣದ ಪೆಟ್ಟಿಗೆ ಇಟ್ಕೊಳ್ಳಿ, ಅದರೊಳಗೆ ಇಟ್ಟು ದುಡ್ಡನ್ನು ಧನ ಪ್ರಾಪ್ತಿಯನ್ನು ಯಾವತ್ತೂ ಅಲ್ಲಿ ಇಟ್ಕೋಬೇಕು. ವಾರ್ಡ್ರೋಬ್ ಮರದಲ್ಲಿ ಇಟ್ಕೊಂಡ್ರೆ, ಸೀರೆ ಕೆಳಗಿಟ್ರೆ ಯಾವ ಕಾಲಕ್ಕೂ ಜಬ್ಬಯ್ಯ ಅಂದ್ರೂ ದುಡ್ಡು ಸೇರಲ್ಲ ನಿಂಬೆ. ಅದಕ್ಕೆ ಅಲ್ಲಿ ಒಂದು ಪಾತ್ರೆ ಇಟ್ಕೋಬೇಕು. ಇನ್ನೊಂದು ಭಾಗ, ನಿಮ್ಗೆ ಯಾರಾದ್ರೂ ದುಡ್ಡು ಕೊಡಬೇಕು, ಹೊರಗಡೆ ಎಲ್ಲ ಹೋಗ್ತೀರಾ, ಅವ್ನು ದುಡ್ಡು ಕೊಡಬೇಕಾದವನಿಗೆ ಹೇಳಲೇಬಾರ್ದು, ಜೋಗಬೇಕು. ಏನೋ ಕಿಶೋರ ದುಡ್ಡು ಕೊಡ್ತೀನಿ ಅಂದೆ, ಏನಾಯ್ತು ಅಂದರೆ ಇದು ಮುಟ್ಕೋಬೇಕು. ಓಂ ಮಹಾಲಕ್ಷ್ಮೀ ಚ ವಿದ್ಮಹೆ ವಿಷ್ಣು ಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯ. ಜೋರಾಗೆಲ್ಲ ಹೇಳೋದು, ಮನಸ್ಸಲ್ಲಿ ಹೇಳ್ಕೋಬೇಕು. ನಿಮ್ಗೆ ಜೋರಾಗಿ ಹೇಳ್ಕೊಡ್ತಾ ಇರೋದು. ಒಳಗಡೆ ಹಾಗೆ ಇಟ್ಕೊಂಡು ಹಾಗೆ ಮುಟ್ಕೋಬೇಕು, ಜೋಬಲ್ ಕೈ ಹಾಕ್ಬಿಟ್ಟು. ಏನೋ ಕರ್ಚೀಫ್ ತೆಗೆಯತರ ಇಟ್ಕೊಳ್ಳೋದು, ಒಂದು ದುಡ್ಡು ಕೊಟ್ಬಿಡ್ಲಪ್ಪ ಹೇಗಾದರೂ ಮಾಡಿ ಅಂತಾರೆ. ರಾಮೂರ್ತಿಗಳೇ, ನಿಮಗೆ ದುಡ್ಡು ಕೊಡಬೇಕಾಗಿತ್ತಲ್ವಾ, ತಗೊಳ್ಳಿ, ನನ್ನ ಕೈಲಾಗಿದ್ದು ಇವತ್ತಿಷ್ಟು.
ಅವ್ನು ಬಾಯಿ ಮುಚ್ಕೊಂಡು ಒಂದು ಪೈಸೆ ಕೊಡದೇ ಇದ್ದವನು ಕೊಡಕ್ಕೆ ಶುರು ಮಾಡ್ತಾನೆ. ಯಾಕೆ? ಪಾದಕೃಷ್ಣೆ, ಆಕರ್ಷಣೆ, ಆ ಪಾದರಸ. ಅದಕ್ಕೋಸ್ಕರ 5ನೇ ಭಾಗದ ವಿಚಾರ ಜೊತೆಲಿರಬೇಕು. ಅರ್ಥ ಆಯ್ತಾ? ಇನ್ನೊಂದು ಭಾಗನ ಏನು ಮಾಡಬೇಕು? ನಾವು ವಿಶೇಷವಾಗಿರ್ತಕ್ಕಂಥ ಈಶಾನ್ಯ ಭಾಗದಲ್ಲಿ, ನಿಮ್ಮ ಮನೆ ಈಶಾನ್ಯ ಭಾಗದಲ್ಲಿ ಒಂದು ಅಕಸ್ಮಾತ್ ತೆಂಗಿನ ಮರ ಇದ್ರೆ ತೆಂಗಿನ ಮರದ ಕೆಳಗೆ, ಅಕಸ್ಮಾತ್ ಒಂದು ಪಾಟ್ ಇದ್ರೆ ಪಾಟ್ ಒಳಗೆ ಮೆತ್ತಿಗೆ, ಇಲ್ಲ ಭೂಮಿ ಇದ್ರೆ ನೀವು ಖಾಲಿ ಮಾಡೋರ್ಗೂ ಅಲ್ಲಿ, ಇಲ್ಲದಿದ್ದ ಪಕ್ಷದಲ್ಲಿ ಒಂದು ಟೈಲ್ಸ್ ತೆಗೆದು ಹಾಕ್ಬಿಟ್ಟು ಆಮೇಲೆ ನೋಡ್ಕೊಳ್ಳೋಣ ಅಂತ ಈಶಾನ್ಯ ಭಾಗದಲ್ಲಿ ಟೈಲ್ಸ್. ಸ್ವಂತ ಮನೆ ಈಶಾನ್ಯ ಭಾಗದಲ್ಲಿ ಎಷ್ಟಾಯ್ತು? 6 ಭಾಗ ಆಯ್ತು. ಒಂದು ಅಡಿಗೆ ಮನೆ, ಒಂದು ಬೀರು, ಒಂದು ದೇವ್ರ ಮನೆ, ಒಂದು ತುಳಸಿ ಕಟ್ಟೆ. ಅದಾದ್ಮೇಲೆ ಇನ್ನೊಂದು ನಿಮ್ಮ ಕೈಯಲ್ಲಿ, ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ಈಶಾನ್ಯ ಭಾಗದಲ್ಲಿ. ಇಷ್ಟನ್ನು ಇಟ್ಟು ಅನುಗ್ರಹ ಸಿದ್ಧಿಯಾಗಿರ್ತಕ್ಕಂಥದ್ದು ನಿಮ್ಮ ಜೋಬಲ್ಲಿ ಒಂದು ಭಾಗ ಇಟ್ಕೊಂಡ್ರೆ ಎಲ್ಲ ಸರ್ವಾಕರ್ಷಣೆ. ಇದನ್ನೇನು ಮಾಡಬೇಕು ಅಂದರೆ ದೇವ್ರ ಮನೆ ಇರೋದು ಹಾಗೇ ಇರುತ್ತೆ, ದೇವ್ರ ಮನೆ ಇರೋದು ಹಾಗೆ ಇರುತ್ತೆ. ಇದನ್ನೇನು ಮಾಡಬೇಕು? ತರಬೇಕು. ಎಲ್ಲಿಂದ? ಬೀರುವಿಂದ ತಂದ್ಬಿಡ್ಬೇಕು. ಅಡಿಗೆ ಮನೆ ಆದರೆ ನೀವು ಅಡಿಗೆ ಮನೆಯದು ಅಡಿಗೆ ಮನೆಗೆ ವಾಪಸ್ ಇಡಬೇಕು ಪೂಜೆ ಆದ್ಮೇಲೆ. ಬೀರೋದು ಬೀರುನೇ ಪೂಜೆ ಅಂದರೆ ಎ ಅಂತ ಬರ್ದಿದ್ರೆ ಎ ಅಂದರೆ ಅಡಿಗೆ ಮನೆ ಅಂತ ಇಟ್ಕೊಳ್ಳಿ. ಅಡಿಗೆ ಮನೆಯಿಂದನೇ ವಾಪಸ್ ತಂದು ತಿರುಗಿ ಅಲ್ಲಿ ಇಟ್ಕೊಡ್ಬೇಕು. ಒಂದು ಮಾರ್ಕಿಂಗ್ ಹಾಕಿಟ್ಕೋಬೇಕು ನೀವು. ಇದನ್ನು ತೆಗೆದು ಬೀರೋದು ಇಡೋದು ಪೂಜೆ ಆದ್ಮೇಲೆ, ಅದನ್ನು ತೆಗೆದು ಅಡಿಗೆ ಮನೆ ಇಡೋದು, ಅಥವಾ ಅದನ್ನು ತುಳಸಿ ಕೆಟ್ಟೆ ಇಡೋದು. ಹಂಗೆ ಮಾಡಬಾರ್ದು. ತುಳಸಿ ಕೆಟ್ಟೆ ಅಕಸ್ಮಾತ್ ಸ್ವಂತ ಮನೆ ಒಳಗಿಟ್ಬಿಟ್ಟಿರ ತೆಗಿಬೇಡಿ, ತಲೆ ಕೆಡಿಸ್ಕೊಬೇಡಿ. ಈಶಾನ್ಯ ಭಾಗ ಬಾಡಿಗೆ ಮನೆ ಆಗಿದ್ರೆ ಮೇಲೆ ಇಟ್ಕೊಂಡಿರ್ತೀವಿ, ತಂದ್ಬಿಡ್ತೀವಿ, ಪರವಾಗಿಲ್ಲ, ಪೂಜೆ ಆಗ್ಬೋದು. ಇಲ್ಲದಿದ್ದ ಪಕ್ಷದಲ್ಲಿ ಕೆಳಗಡೆನೆ ಹೂಣ್ಬಿಟ್ಟಿರ್ತೀವಿ, ಅದು ಅಲ್ಲೇ ಇದ್ಬಿಡ್ಲಿ. ಈ ರೀತಿ ಮಾಡ್ಕೊಳ್ಳೋದು. ಜೋಬಲ್ಲಿರೋದು, ಬೀರು ಒಳಗಿರೋದು, ಅಡಿಗೆ ಮನೆಲಿರೋದು ಇದನ್ನೆಲ್ಲ ಶೇಖರಣೆ ಮಾಡಿ ದೇವ್ರ ಮನೆಗೆ ತಂದಿಡಬೇಕು. ಈ ಎಲೆ ಹಾಕಿರ್ತೀವಲ್ಲ, ಮುತಕದ ಎಲೆ, ಅಲ್ಲಿ ನಾವು ಸ್ವಲ್ಪ ಅಕ್ಕಿ ಹಾಕಬೇಕು, ಕಲಶವನ್ನು ಇಡಬೇಕು. ಕಲಶದಲ್ಲಿ ಯಾವ ಕಾಲಕ್ಕೂ ನೀರನ್ನು ಹಾಕಬಾರ್ದು, ಜ್ಞಾಪಕ ಇಟ್ಕೊಳ್ಳಿ. ಈ ಕಲಶದ ಒಳಗೆನೆ ಈ ಪಾದರಸದ ಬಾಟ್ಲುಗಳಲ್ಲಿ ಚಿಕ್ಕ ಚಿಕ್ಕದ ಹಾಕಿರ್ತೀವಿ, ಪ್ಲಾಸ್ಟಿಕ್ ಬಾಟ್ಲು, ಗಾಜಿನ ಬಾಟ್ಲು, ಅದೆಲ್ಲ ಒಳಗೆ ಇಟ್ಬಿಡಿ. ಅದ್ರ ತುಂಬ ಏನು ಮಾಡಬೇಕು? ಅಕ್ಕಿ ತುಂಬಿಸ್ಬಿಡ್ಬೇಕು. ಏನೇಳೆ? ತುಂಬ ಅಕ್ಕಿ. ಫಸ್ಟ್ ಬಾಟ್ಲ್ ಇಟ್ಬಿಟ್ಟು ಅಕ್ಕಿ ತುಂಬಬೇಕು. ಮೇಲ್ಗಡೆ ಒಂದು ನಿಂಬೆಹಣ್ಣು ಇಟ್ಬಿಡ್ಬೇಕು. ಮೇಲ್ಗಡೆ 5 ನಿಂಬೆಹಣ್ಣು ಅಲ್ವಾ? ಮೇಲ್ಗಡೆ ಒಂದು 5 ನಿಂಬೆ. ಒಂದು ನಿಂಬೆಹಣ್ಣು ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಕಲಶ ಮಧ್ಯ ಇಟ್ಟಿರ್ತೀರಾ ಅಕ್ಕಿನಲ್ಲಿ. ನಿಂಬೆಹಣ್ಣುಗಳು 4 ದಿಕ್ಕಲ್ಲಿ ಕಲಶದ ಸುತ್ತಲೂ ಇಡಬೇಕು. 4 ಭಾಗ ಕಲಶದ ಸುತ್ತಲೂ ಇಡಬೇಕು. ಕಲಶದ ಮುಂದೆ ಒಂದು ವೀಳ್ಯದೆಲೆ ಇಡಬೇಕು. ವೀಳ್ಯದೆಲೆ ಹೀಗಿರುತ್ತೆ ಅಂತ ಇಟ್ಕೊಳ್ಳಿ. ಇದೇ ಕೈ ವೀಳ್ಯದೆಲೆ ಅಂತ. ಈ ತೊಟ್ಟು ಭಾಗ ಈ ಕಡೆ, ತುದಿ ಭಾಗ ಆ ಕಡೆ ಇರುತ್ತಲ್ಲ, ಅದನ್ನ ಉತ್ತರಕ್ಕೆ ತಿರುಗಿಸ್ಬೇಕು. ಯಾವತ್ತೂ ವೀಳ್ಯದೆಲೆನ ಉತ್ತರಕ್ಕೆ ತಿರುಗಿಸ್ಬೇಕು. ಅದರೊಳಗೆ ₹1 ನಾಣ್ಯ, ಅಥವಾ ನೀವುಗಳು ಅನ್ಕೊಂಡಿರೋ ಹಾಗೆ ಬೆಳ್ಳಿದ ನಾಣ್ಯ, ಅಥವಾ ರಾಮ್ ಟ್ಯಾಂಕಿ ಹಳೆ ಕಾಲದ್ದು, ಇಲ್ಲ ಹಿತ್ತಾಳಿ ಕಾಸು ಅಂತ ಇರ್ತಿಲ್ಲ, ಆದ್ರಿಂದ ಒಂದು ನಾಣ್ಯ, ಅರ್ಶಿಣದ ಕೊಂಬು, ಬಟ್ಲಡಿಕೆ, ಇದ್ರ 3 ವೀಳ್ಯದೆಲೆ ಇಟ್ಟು ಕುಂಕುಮಾರ್ಚನೆ. ಓಂ ಲಕ್ಷ್ಮೀ ನಮೋ ನಮಃ, ಓಂ ಪ್ರತ್ಯಂಗರಾಯ ನಮೋ ನಮಃ, ಓಂ ಧನಲಕ್ಷ್ಮೀ ನಮೋ ನಮಃ ಅಂತ 3 ಸ್ಮರಣೆ ಮಾಡ್ಕೋಬೇಕು. ಓಂ ಪರಾಜಪುತ್ರಿ ನಮಃ, ಪಾರ್ವತಿ ದೇವಿ ನಮಸ್ಕಾರ ಮಾಡಬೇಕು. ಸರಸ್ವತಿ ರೂಪಿಣ್ಯೇ ನಮಃ ಸ್ಮರಣೆ ಮಾಡ್ಕೋಬೇಕು. ಅದಾದ್ಮೇಲೆ ದುರ್ಗಾನ, ನವದುರ್ಗನ ಸ್ಮರಣೆ ಮಾಡ್ಕೋಬೇಕು. ಓಂ ದುರ್ಗಾಂ ದೇವೀಂ ಶರಣಂ ಅಹಂ ಪ್ರಪತ್ಯೇ ಅಂತ ಹೇಳಿ ಸ್ಮರಣೆ ಮಾಡಿಕೊಂಡು ಮಹಾವಿಷ್ಣು ಸ್ಮರಣೆ ಮಾಡ್ಕೋಬೇಕು. ಸ್ಥಳದೇವೇ ನಮಃ, ಲಕ್ಷ್ಮೀ ದೇವಿ ನಮಃ, ವಿಷ್ಣುಪ್ರಿಯಣೇ ನಮಃ, ಶೇಷಶಾಯಿನೇ ನಮಃ, ಅದನ್ನೆಲ್ಲ ಸ್ಮರಣೆ ಮಾಡ್ಕೊಳ್ಳಿ. ಅದಾದ ಮೇಲೆ ಮಹಾಬಿಂದು ಮಾಲಿನ್ಯ ಆಗಿರ್ತಕ್ಕಂಥ ದೇವಿಯನ್ನು ಸ್ಮರಣೆ ಮಾಡಿ. ಅದಕ್ಕೆ ನಿಕುಂಬಿಲ ಬರ್ಕೊಳ್ಳಿ. ನೀಕುಂಬಿಲ ಅನ್ನೋ 5 ದೇವಿಗಳ ಹೆಸರು ಒಂದೇ ನಿಕುಂಬಿಲ, ಜ್ಞಾಪಕ ಇಟ್ಕೋಬೇಕು. 5 ದೇವಿ ಹೆಸರು ರಹಸ್ಯ, ಅದನ್ನು ಯಾವತ್ತಾದ್ರೂ ಒಂದು ದಿವಸ ಹೇಳ್ಕೊಡ್ತೀನಿ. ಅತಿ ರಹಸ್ಯ ದೇವಿಗಳು. ನಿಕುಂಬಿಲ ಅನ್ನೋ ಒಂದು ದೇವಿ ಹೆಸರಲ್ಲಿ 5 ದೇವಿಗಳು ಅಡಗಿದ್ದಾರೆ. ಆ 5 ದೇವಿಗಳ ಹೆಸರು ನಿಕುಂಬಿಲ. ಅದಕ್ಕೆ 5 ನಿಂಬೆಹಣ್ಣು. ಆ ನಿಕುಂಬಿಲಾಗೆ ಸ್ಮರಣೆ ಮಾಡ್ಕೋಬೇಕು. ಓಂ ನಿಕುಂಬಿಲ ದೇವಿಯೇ ನಮಃ. ಆ ನಿಕುಂಬಿಲ ದೇವಿ ಸಾಕ್ಷಾತ್ ಮಂಡೋದರಿ ಕುಲದೇವಿ. ಅಲ್ಲೇ ರಾವಣನಿಗೆ ಮದುವೆ ಆಗಿದ್ದು. ಅದಕ್ಕೆ ಜಗತ್ ಶಕ್ತಿ, ಅಪಾರವಾದ ಕೀರ್ತಿ, ಪ್ರಾಪ್ತಿ ಎಲ್ಲ ಸಿಕ್ಕಿದ್ದಲ್ಲೇನೆ, ಸುಮ್ಮನೆ ಎಲ್ಲ ಸಿಕ್ಕಿಲ್ಲ. ಈ ರಹಸ್ಯಗಳು ಬ್ರಹ್ಮಾಂಡ ಲೋಕದಲ್ಲಿ ಮಾತ್ರ ನಿಮಗೆ ತಿಳಿಸೋದು, ಇನ್ಯಾವುದನ್ನು ನಿಮಗೆ ಹೇಳ್ಕೊಡಲ್ಲ ಮಾಧ್ಯಮದಲ್ಲಿ. ಅರ್ಥ ಮಾಡ್ಕೊಳ್ಳಿ. ಅದಕ್ಕೆಲ್ಲ ಏನು ಅಂದರೆ ಎಲ್ಲರೂ ಕಷ್ಟಪಡ್ತಿದ್ದೀರಾ, ಮಾಡ್ಕೋಬೇಕು. ಮೊದಲಾದರೆ ₹300 ಇತ್ತು ಪಾದರಸ. ಇವತ್ತೆಷ್ಟು ಗೊತ್ತಾ? ₹1900. ಎಷ್ಟಕ್ಕೆ? 1/4 kg. ಜ್ಞಾಪಕ ಇಟ್ಕೊಳ್ಳಿ. ₹1900 1/4 kg. ಅಲ್ಲಿ ಇಲ್ಲಿ ಅಂಗಡಿಯಲ್ಲೆಲ್ಲ ತೊಗೊಂಡ್ರೆ ಎಲ್ಲ ಸುಮ್ಮನೆ ಮೋರಿಲ್ ತಂದಿರೋದು, ಆಯ್ಕೊಂಡು ತಂದಿರೋದು. ಕೆಲವು ಒರಿಜಿನಲ್ ಕೊಡ್ತಾರೆ, ಆದರೆ ಒರಿಜಿನಲ್ ಆಗಿ ಸಿಗ್ತಕ್ಕಂಥದ್ದು ಶ್ರೀಲಂಕಾ ಭಾಗದಿಂದ ಸಮುದ್ರದಲ್ಲಿ ತರಿಸೋದು. ಇದನ್ನ ಮೊದಲೇ ದುಡ್ಡು ಕೊಟ್ಟಿಸ್ತಕ್ಕಂಥದ್ದು, ದೇವಸ್ಥಾನಕ್ಕೆ ಬೇಕು ಅಂತ ತರಿಸೋದು, ಅಥವಾ ಯಾವ್ದಾರ ಸೈಂಟಿಸ್ಟ್ಗಳ ತರಿಸ್ಬೇಕಾದ್ರೆ ಅವರೆಲ್ಲ ಏನು ಅಂದರೆ 1 kg 2 kg 3 kg ಎಲ್ಲ ಕೊಡಲ್ಲ. ಜ್ಞಾಪಕ ಇಟ್ಕೊಳ್ಳಿ. 100 kg 200 kg 50 kgನೇ ಕೊಡೋದು. ಆವಾಗ ನಾವೇನು ಮಾಡಬೇಕು? ಒಂದು 50 kg ಯಾರು ತರಿಸ್ತಾ ಇದ್ದಾಗ ನಮ್ಗೆ ಫೋನ್ ಮಾಡ್ತಾರೆ. ಏನಂತ? ಗುರುಳೆ, ನಾವು ತರಿಸ್ತಾ ಇದ್ದೀವಿ, ನಿಮ್ಗೆ ಯಾರಾದ್ರೂ ಕಾದ್ರೆ ಹೇಳಿದ್ದು. ಆಯಿತು, ಹಂಗಾರೆ ಒಂದು ಕೆಲಸ ಮಾಡಿ, ನಮ್ಗೊಂದು 10 kg ತರಿಸ್ಬಿಡಿಬೋದು. ಯಾರಾದ್ರೂ ನಿಮಗೆ ಬೇಕು ಅಂದಾಗ ಒಂದು 10 kg ಅಲ್ಲಿ ತರಿಸ್ಬಿಡ್ಬೋದು. ಏನಂತೀರಾ? ಆವಾಗ ಏನು ಮಾಡ್ಬೋದು? ತರಿಸ್ಕೊಟ್ಟಿರ್ತಕ್ಕಂಥದ್ದು ಒಂದು 15 ದಿವಸ ಬೇಕು ಅಂತ ತರಿಸ್ಬೇಕಲ್ಲ,
ಆವಾಗ ಅದನ್ನು ಕೊಡ್ತಾರೆ. ನಿಮ್ಗೆ ವಿಶೇಷವಾಗಿರ್ತಕ್ಕಂಥ ಮನೆಯಲ್ಲಿ ಧನಪ್ರಾಪ್ತಿ ಆಗತ್ತೆ. ಸುಮ್ಮನೆ ತಂದು ಪಾದರಸ ನಾನು ಮಾಡ್ತೀನಿ ಅಂತ ಮೂಲ ಮಂತ್ರ ನಿಕುಂಬಿಲ ಇಲ್ಲದೆ ಇದ್ರೆ ಏನು ನಡೆಯಲ್ಲ. ಸುಮ್ಮನೆ ಇಟ್ಕೊಂಡು ಕಲ್ತರ ಪೂಜೆ ಮಾಡ್ಕೋಬೇಕು. ಅದಕ್ಕೆ ಈ ಒಂದು ಶಿವಂ ವಾಸ್ತುಲೆ ವಾಸ್ತು ಪುರುಷನ ಕ್ರಿಮಾ ಕಟಾಕ್ಷಗಳನ್ನು ಹೇಗಿರಬೇಕು ಎತ್ತ ಅನ್ನೋದೆಲ್ಲ ನೀವು ತಿಳ್ಕೋಬೇಕಾದ್ರೆ ನಾನು ಅದಕ್ಕೆ ಹೇಳ್ತಿರೋದು, ಒಂದು ಕಾರ್ಯಕ್ರಮದ ಮುಖಾಂತರ ಲೋಕಾರೂಢಿಯಾಗಿ ಏನೇನು ವಿಚಾರ ಹೇಳಬೇಕು, ಏನೇನು ದಾನ ಮಾಡಬೇಕು, ಇದನ್ನೆಲ್ಲ ಕೊಟ್ಬಿಡ್ಬೇಕು. ಕೊಟ್ರೇನೆ ನೀವೆಲ್ಲ ಚೆನ್ನಾಗಿರ್ಬೇಕು. ಅದಕ್ಕೆ ಲೋಕಾರೂಢಿಗೆ ಪ್ರತಿಯೊಬ್ಬ ಮನುಷ್ಯ ಚೆನ್ನಾಗಿರ್ಲಿ ಅಂತಲೇ ಈ ವಿಶೇಷವಾಗಿರ್ತ ಶಿವಂ ವಾಸ್ತು.